ಲೋಕಸಭಾ ಸಮೀಪಿಸ್ತಾ ಇದ್ರೂ ಕೂಡ ಬಿಜೆಪಿ ನಾಯಕರಿಗೆ ಬಂಡಾಯಗಾರರದೇ ದೊಡ್ಡ ತಲೆನೋವಾಗಿದೆ. ರಣರಂಗದಲ್ಲಿ ವಿರೋಧಿಗಳನ್ನು ಸೋಲಿಸೋದಕ್ಕೆ ತಂತ್ರ ಹೆಣೆಯಬೇಕಾದವರು ತಮ್ಮೊಳಗಿನ ಬಂಡಾಯವನ್ನು ಶಮನ ಮಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಅದರಲ್ಲೂ ಹಾಸನದಲ್ಲಿ ಪ್ರೀತಂ ಗೌಡ ವಿರುದ್ಧ ಬಿಎಸ್ ಯಡಿಯೂರಪ್ಪ ಗರಂ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಸಮಯದಲ್ಲಿ ಅಖಾಡದಲ್ಲಿ ವಿರೋಧಿಗಳನ್ನ ಹಣಿಯಲು ತಂತ್ರ ಹೆಣೆಯಬೇಕಾದ ಕೇಸರಿ ಕಲಿಗಳಿಗೆ ಪಕ್ಷದೊಳಗಿನ ಬಂಡಾಯವನ್ನ ಶಮನಗೊಳಿಸುವುದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಪ್ರೀತಂ ಗೌಡ ಜಿದ್ದು. ಪ್ರೀತಂ ಗೌಡಗೆ ಕ್ಲಾಸ್ ಜೊತೆಗೆ ಕಿವಿಮಾತು ಹೇಳಿದ ಬಿಎಸ್ವೈ. ಮೈತ್ರಿಯಾದ ಬೆನ್ನಲ್ಲೇ ಹಾಸನ ಕ್ಷೇತ್ರವನ್ನ ಬಿಜೆಪಿ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ಆದರೆ ಕಳೆದ ವಿಧಾನಸಭೆ ಚುನಾವಣೆ ಪ್ರಚಾರದಲ್ಲಿ ಪ್ರೀತಂ ಗೌಡ್ರನ್ನ ಕಿತ್ತು ಹಾಕಿ ಸ್ವರೂಪ್ ಗೆಲ್ಲಿಸಿ ಅಂತ ದೇವೇಗೌಡರು ಹೇಳಿದ್ರು. ಮಾತ್ರವಲ್ಲದೆ ಪಣ ತೊಟ್ಟು ತನ್ನನ್ನ ಸೋಲಿಸಿದ್ದಕ್ಕೆ ಮಾಜಿ ಶಾಸಕ ಪ್ರೀತಂ ಗೌಡ ದೇವೇಗೌಡರ ಕುಟುಂಬದ ವಿರುದ್ಧ ನಿಗಿನಿಗಿಯಾಗಿದ್ದಾರೆ. ನಮ್ಮ ಬೆಂಬಲ ಬೇಕಾದ್ರೆ ಇಡೀ ಕುಟುಂಬದ ಸದಸ್ಯರು ಮನೆಗೆ ಬಂದು ತಮ್ಮ ಬೆಂಬಲ ಕೋರ್ಲಿ ಅಂತ ಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರೀತಂ ಗೌಡಗೆ ಕರೆ ಮಾಡಿ ಕಿವಿಮಾತಿನ ಜೊತೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಪ್ರೀತಂ ಗೌಡ ಆಪ್ತ ಕಿರಣ್ ಕುಮಾರ್ ಸ್ಪರ್ಧೆ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಗರಂ ಆಗಿದ್ದಾರೆ. ಪ್ರಧಾನಿ ಮೋದಿ 3ನೇ ಬಾರಿ ಪ್ರಧಾನಿಯಾಗಬೇಕು. ಅಮಿತ್ ಶಾ ಮೋದಿ ಅವರೇ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಕೊಟ್ಟಿದ್ದಾರೆ. ಹೀಗಾಗಿ ಹಾಸನದಲ್ಲಿ ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಬೆಂಬಲ ಕೊಡು ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರಾಜ ಅಮರೇಶ್ವರ ನಾಯಕರನ್ನ ಕತ್ತೆಗೆ ಹೋಲಿಸಿದ ಬಿವಿ ನಾಯಕ್. ಇನ್ನು ರಾಯಚೂರು ಟಿಕೆಟ್ ತಪ್ಪಿದ್ದಕ್ಕೆ ಮಾಜಿ ಸಂಸದ ಬಿವಿ ನಾಯಕ್ ಸ್ವಪಕ್ಷದ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೆ ಟಿಕೆಟ್ ಕೊಡ್ತೇನೆ ಅಂತ ಆಸೆ ತೋರಿಸಿದ್ದಾರೆ. ಆದರೆ ಹಿತಶತ್ರುಗಳ ಷಡ್ಯಂತ್ರದಿಂದ ಟಿಕೆಟ್ ಕೈ ತಪ್ಪಿದೆ. ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಮಾಡಲಾಗಿದೆ. ಯಾರ ಪರ ವಿರೋಧವೂ ಕೆಲಸ ಮಾಡಲ್ಲ ಎಂದಿದ್ದಾರೆ. ಮಾತ್ರವಲ್ಲದೆ ಇಂದಿರಾ ಗಾಂಧಿ ಕಾಲದಲ್ಲಿ ಕತ್ತೆ ಬಿ ಫಾರಂ ತಗೊಂಡ್ರು ಗೆಲ್ತಾ ಇತ್ತು. ಸದ್ಯ ಮೋದಿ ಅಲಿಯಲ್ಲೂ ಇದೇ ರೀತಿ ವಾತಾವರಣ ಇದೆ ಅಂತ ಹಾಲಿ ಸಂಸದ ರಾಜ ಅಮರೇಶ್ವರ ನಾಯಕರನ್ನ ಕತ್ತೆಗೆ ಹೋಲಿಸಿದ್ದಾರೆ. ನನಗೆ ಅದು ತೀರ್ಮಾನದ ಬಗ್ಗೆ ನಾವು ಅದಕ್ಕೆ ವಿರೋಧನಿಲ್ಲ ಪರನಿಲ್ಲ. ನಾವು ತಟಸ್ಥವಾಗಿರ್ತೀವಿ. ನಮ್ಮ ವಿಚಾರಧಾರೆನ ನಮ್ಮ ಆಪ್ತ ವಲಯದಲ್ಲಿ ಹಂಚ್ಕೊಳ್ತೀವಿ. ಆ ಪಕ್ಷನ ಬಿಟ್ಟು ನಾವು ಬಂದಿದ್ದೀವಿ. ಈ ಪಕ್ಷ ಮನೆ ಮಗನ ರೀತಿಯಲ್ಲಿ ನೋಡ್ತಾರೆ ಅಂತ ನನ್ನ ಭಾಷೆ ಭಾವನೆ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ನನ್ನ ಮಲತಾಯಿ ಮಗನಂತ ರೀತಿ ನಾನು ನೋಡ್ತಾರೆ ಅಂತ ನನ್ನ ಭಾವನೆ ಬರ್ತಾ ಇದೆ ಇವತ್ತು. ಆದರೆ ನಿರಾಶೆ ಆಗಿದೆ. ನೋಡೋಣ ಮುಂದಿನ ದಿವಸ. ಹಿಂದೆ ಇಂದಿರಾ ಗಾಂಧೀಜಿಯವರ ಕಾಲದಲ್ಲಿ ಇದೇ ಥರ ವಾತಾವರಣ ದೇಶದಲ್ಲಿತ್ತು. ಇಂದಿರಾ ಗಾಂಧೀಜಿಯವರ ಕಾಲದಲ್ಲಿ ಬಿ ಫಾರ್ಮು ಆ ಕುದುರೆ ಇರಲಿ ಕತ್ತೆ ಇರಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಗೆಲ್ತದೆ ಅಂತ ಒಂದು ನಾನು ನೋಡಿತ್ತು. ಜನಸಾಮಾನ್ಯರು ಮಾತಾಡುವಂಥ ಮಾತು. ಈಗೂ ಸಹ ಮೋದಿಯವರ ಅಲೆಯಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ಅವರಿಗೆ ಅಧಿಕಾರ ಕೊಡುವಂಥ ಒಂದು ವಿಶ್ವಾಸ ನನಗಿದೆ. ಇದು ಯಾರದ ವ್ಯಕ್ತಿ ಗೆಲುವಲ್ಲ. ಮೋದಿಯವರ ಪ್ರಭಾವ ದಟ್ಟವಾಗಿದೆ ಈ ದೇಶದಲ್ಲಿ. ಬಿಎಸ್ವೈ ಸಂಗಣ್ಣ ಕರಡಿ ಮನವೊಲಿಕೆ ಸರ್ಕಸ್. ಇನ್ನು ಬಿಜೆಪಿ ಟಿಕೆಟ್ ಮಿಸ್ ಹಿನ್ನೆಲೆ ಕರಡಿ ಸಂಗಣ್ಣ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಇಂದು ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಮುಖಂಡರು ಸಂಗಣ್ಣ ಜೊತೆ ಸಂಧಾನ ಸಭೆ ನಡೆಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಅರವಿಂದ್ ಬೆಲ್ಲದ್ ಸಂಗಣ್ಣ ಜೊತೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಕೊಪ್ಪಳ ಅಂದ್ರೆ ಕರಡಿ ಸಂಗಣ್ಣ, ಸಂಗಣ್ಣ ಅಂದ್ರೆ ಕೊಪ್ಪಳ, ನನ್ನನ್ನ ಬಿಟ್ಟು ಹೊಸಬರನ್ನ ಅದೇಗೆ ಗೆಲ್ಲಿಸಿಕೊಂಡು ಬರ್ತೀರಿ ಅಂತ ಸಂಗಣ್ಣ ಗರಂ ಆಗಿದ್ದಾರೆ. ನಮ್ಮೆಲ್ಲರ ಗುರಿ ಏನಂದ್ರೆ ಈ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕಂತ ಕೂಡ ಒಂದು ನಮ್ಮೆಲ್ಲರ ಬಯಕೆ ಇದೆ. ಜನ ಕೂಡ ಅದನ್ನು ಬಯಸ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳಿದ್ದರೆ ಅದನ್ನು ಸರಿ ಮಾಡ್ತೀವಿ ಅಂತೇಳಿ ಎಲ್ಲ ನಾಯಕರು ಕೂಡ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಷದ ಕೆಲಸವನ್ನು ನಾವು ಮಾಡ್ತೀವಿ. ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ ಮಾಡಿದ ಸಂಗಣ್ಣ ಕರಡಿ. ಇನ್ನು ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಸಂಸದ ಕರಡಿ ಸಂಗಣ್ಣ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿಯಾಗಿ ಕುತೂಹಲ ಮೂಡಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕರಡಿ ಸಂಗಣ್ಣ ಜೆಡಿಎಸ್ ಸೇರ್ಪಡೆ ವಿಚಾರ ನನ್ನ ಮುಂದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಅಲ್ಲದೆ ಮತ್ತೊಂದು ಕಡೆ ಆರ್ಟಿ ನಗರದ ಮಾಜಿ ಸಿಎಂ ಬೊಮ್ಮಾಯಿ ನಿವಾಸಕ್ಕೂ ಬೆಂಬಲಿಗರ ಜೊತೆ ಭೇಟಿ ಕೊಟ್ಟು ಚರ್ಚೆ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಮೊದಲಿಂದ ಅವರು ನಮಗೆ ನಾಯಕರು. ಮೊದಲಿಂದ JDSನಲ್ಲಿದ್ದಂಥವ್ರು ನಾವು ಕೂಡ ಅವರ ಯೋಗಕ್ಷೇಮ ವಿಚಾರ ಮಾಡ್ಲಿಕ್ಕೆ ಬಂದಿದ್ವಿ ಅಷ್ಟೇ. ಕರ್ಟಸಿ ಏನು JDS ಸೇರ್ಪಡೆ ಆಗ್ತೀರಿ ಸರ್? ಮತ್ತೆ ಇಲ್ಲ, ಆ ವಿಚಾರ ನಮ್ಮ ಮುಂದಿಲ್ಲ. ಒಟ್ಟಾರೆ ಬಿಜೆಪಿ ನಾಯಕರು ಯುದ್ಧಕ್ಕೆ ಶಸ್ತ್ರಾಭ್ಯಾಸ ಮಾಡಬೇಕಾದ ಸಮಯದಲ್ಲಿ ತಮ್ಮ ನಾಯಕರ ಸಿಟ್ಟು ಸೆಡವನ್ನ ಶಮನಗೊಳಿಸಲು ಹರಸಾಹಸ ಪಡ್ತಿದ್ದಾರೆ. ಈ ಮನವೊಲಿಕೆ ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅಂತ ಕಾದ್ ನೋಡಬೇಕು. ಮಂಜುನಾಥ್ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.